ವಾಟ್ ಇಫ್ ಐ ಟೆಲ್ ಯು ನಾನು ಹೇಳೋವಂಥ ರೂಟೀನ ನೀವು 7 days ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಹೇರ್ ಫಾಲು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಅದು ಕೂಡ ಯಾವುದೇ ರೀತಿಯಾದ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸು, ಎಕ್ಸ್ಪೆನ್ಸಿವ್ ಸರ್ವಿಸಸ್ಸು ಆ್ಯಂಡ್ ಯಾವುದೇ ರೀತಿಯಾದ ಸಲೂನ್ ಸರ್ವಿಸಸ್ ಇಲ್ದೇನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾವೆಲ್ ವಿಡಿಯೋಸಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದ್ಯಾಟ್. ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ಹೌ ಟು ರೆಡ್ಯೂಸ್ ಯುವರ್ ಏರ್ ಫಾಲ್ ಇನ್ ನೋ ಟೈಮ್. ನಂಗೆ ಗೊತ್ತಿರೋ ಹಾಗೆ ಔಟ್ ಆಫ್ 10 people 7 to 8 people ಆದ್ರೂ ಹೇರ್ ಫಾಲ್ ಇಂದ ನೀವು ಸಫರ್ ಮಾಡ್ತಾನೆ ಇರ್ತೀರಾ. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಗೆ ನೀವು ಹೇರ್ ಫಾಲ್ ನ ರೆಡ್ಯೂಸ್ ಮಾಡಿ ಹೇರ್ ನ ರೀಗ್ರೋತ್ ಮಾಡ್ಬೋದು ಅಂತ ಹೇಳ್ತೀನಿ. ಫಸ್ಟ್, ಹೇರ್ ಫಾಲ್ ಏನಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದು ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಹೇರ್ ಫಾಲ್ ಒಂದು ಪರ್ಟಿಕ್ಯುಲರ್ ರೀಸನ್ ಇಂದ ಆಗ್ತಾ ಇರಲ್ಲ. ಇಟ್ಸ್ ಕಾಂಬಿನೇಷನ್ ಆಫ್ ಮೆನಿ ಥಿಂಗ್ಸ್ ಲೈಕ್ ಸ್ಟ್ರೆಸ್, ಲ್ಯಾಕ್ ಆಫ್ ಸ್ಲೀಪ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಅಥವಾ ಡ್ಯಾಂಡ್ರಫ್, ಹಾರ್ಡ್ ವಾಟರ್, ಇನ್ನು ತುಂಬಾನೇ ರೀಸನ್ಸ್ ಇರುತ್ತೆ. ಈವನ್ ಹೆರಿಡಿಟರಿ ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ನನಗೂ ಅಷ್ಟೇ ಕಾಲೇಜ್ ಟೈಮಲ್ಲಿ ತುಂಬಾನೇ ಹೇರ್ ಫಾಲ್ ಆಗ್ತಾ ಇತ್ತು. ಇಟ್ಸ್ ಬಿಕಾಸ್ ಎಕ್ಸಾಮ್ ಸ್ಟ್ರೆಸ್ ಇರೋದ್ರಿಂದ ನಿದ್ದೆ ಮಾಡಕ್ ಆಗ್ತಾ ಇರಲಿಲ್ಲ, ನೈಟ್ ಎಲ್ಲ ಓದ್ತಾ ಇದೆ, ಸ್ಲೀಪ್ಲೆಸ್ನೆಸ್ ಇರ್ತಾ ಇತ್ತು. ಸೊ ಈ ಎರಡು ಮೇನ್ ರೀಸನ್ ಇಂದ ನಂಗೆ ಹೇರ್ ಫಾಲ್ ಆಗ್ತಾ ಇತ್ತು. ಅವಾಗ ನಾನು ಒಂದು ರೂಟೀನ್ ಬರೀ ಹೇರ್ ಫಾಲ್ಗೆ ಅಂತಾನೆ ಬಿಲ್ಡ್ ಮಾಡಿದೆ. ಈ ರೂಟೀನ್ ನೀವು ಕರೆಕ್ಟ್ ಆಗಿ 7 days ನೀವು ಫಾಲೋ ಮಾಡಿದ್ರಿ ಅಂದ್ರೆ ಡ್ಯಾಮ್ ಶೋರ್ ನೀವು ರಿಸಲ್ಟ್ಸ್ ನೋಡ್ತೀರಾ. ನಾನು ನಿಮ್ಗೆ ಹೇಳ್ತಾ ಇಲ್ಲ 7 days ಆಗಿದ ತಕ್ಷಣ ಕಂಪ್ಲೀಟ್ ಆಗಿ ನಿಮ್ ಹೇರ್ ಫಾಲ್ ಎಲ್ಲ ರೆಡ್ಯೂಸ್ ಆಗಿ ಇಮಿಡಿಯೇಟ್ ಆಗಿ ಹೇರು ರೀಗ್ರೋತ್ ಆಗುತ್ತೆ ಅಂತ. ಬಟ್ 7 days ಆದ್ಮೇಲೆ ನೀವು ಇಂಪ್ರೂವ್ಮೆಂಟ್ ಅಂತೂ ನೋಡ್ತೀರಾ. ಬಿಕಾಸ್ ಈ ರೂಟೀನ್ ನನಗೆ ತುಂಬಾನೇ ವರ್ಕ್ ಆಗಿದೆ ಅಂಡ್ ನಾನು ಯಾರ್ಯಾರಿಗೆ ಇದನ್ನ ಸಜೆಸ್ಟ್ ಮಾಡಿದ್ನೋ ಅವರು ಕೂಡ ಪಾಸಿಟಿವ್ ಫೀಡ್ಬ್ಯಾಕ್ ನ ಕೊಟ್ಟಿದ್ದಾರೆ. ಫಸ್ಟ್ ನನ್ನ ರೂಟೀನ್ ಅಲ್ಲಿ ನಾನು ಫಿಕ್ಸ್ ಮಾಡಿದ್ದು ವಾಟರ್ ಇಂಟೇಕ್. ನೋ ಮ್ಯಾಟರ್ ವಾಟ್ 4 liter ವಾಟರ್ನ ಪರ್ ಡೇ ನಾನು ಕುಡಿಬೇಕು ಅಂತ ಫಿಕ್ಸ್ ಮಾಡ್ಕೊಂಡೆ. ಬಿಕಾಸ್ ನಾನು ಅವಾಗ ಜಾಸ್ತಿ ನೀರು ಕುಡಿತಾನೆ ಇರಲಿಲ್ಲ ಅಂಡ್ ಏನಾಗ್ತಾ ಇತ್ತು ಅದರಿಂದ ಅಂದ್ರೆ ನಮ್ಮ ಬಾಡಿ ಹೇಗೆ ಡಿಹೈಡ್ರೇಟ್ ಆಗುತ್ತೋ ಇವನ್ ನಮ್ಮ ಹೇರ್ಸು ಕೂಡ ಅದೇ ರೀತಿ ಡಿಹೈಡ್ರೇಟ್ ಆಗುತ್ತೆ. ಅವಾಗ ಅಫ್ಕೋರ್ಸ್ ಹೇರ್ ಫಾಲ್ ಆಗೇ ಆಗುತ್ತೆ. ಹೇರ್ ಫಾಲು, ಏರ್ ಬ್ರೇಕೇಜು, ಅವಾಗೇ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಸೊ ಈಗ ಏನು ಮಾಡಿದ್ದೀನಿ ಅಂದರೆ ನಾನು ಮಾರ್ನಿಂಗ್ 1 glass ಆಫ್ ವಾಟರಿಂದ ಸ್ಟಾರ್ಟ್ ಮಾಡಿದ್ರೆ ನಾನು ಡೇ ಎಂಡ್ ಮಾಡೋದು ಕೂಡ 1 glass ಆಫ್ ವಾಟರ್ ಇಂದ ಆಗುತ್ತೆ. ನೆಕ್ಸ್ಟ್ ನಾನು ಚೇಂಜಸ್ ಮಾಡಿದ್ದು ಡಯಟ್ ಅಲ್ಲಿ. ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಮ್ಮ ಹೇರು ಲಿಟ್ರಲಿ ಪ್ರೋಟೀನ್ ಇಂದ ಮೇಡಪ್ ಆಗಿರುತ್ತೆ. ನಾವು ಪ್ರೋಟೀನೇ ಇಂಟೇಕ್ ಮಾಡಿಲ್ಲ ಅಂದ್ರೆ ಅಫ್ಕೋರ್ಸ್ ನಮ್ಮ ಹೇರ್ಸು ಪ್ರೋಟೀನ್ ಸಿಗದೆ ಬ್ರೇಕೇಜ್ ಆಗಿ ಫಾಲೋ ಆಗೋದಂತೂ ಗ್ಯಾರಂಟಿ. ನಮ್ಮ ಇಂಡಿಯನ್ ಫುಡ್ಡಲ್ಲಿ ಪ್ರಾಬ್ಲಮ್ ಏನು ಅಂದರೆ ಜಾಸ್ತಿ ಪ್ರೋಟೀನ್ ಇರಲ್ಲ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಡೈಲಿ ನಾನು ಡಯಟಲ್ಲಿ 2 eggs ಇನ್ಕ್ಲೂಡ್ ಮಾಡಿದೆ. ಆ್ಯಂಡ್ ನೀವೇನಾದರೂ ವೆಜಿಟೇರಿಯನ್ ಆಗಿದ್ರೆ ಸೋಯಾ ಚಂಕ್ಸ್, ಪಾಲಕ್, ಪನ್ನೀರ್ ಯಾವುದಾದ್ರೂ ಒಂದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ಕೂಡ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ನನ್ನ ರೂಟೀನಲ್ಲಿ ಇನ್ಕ್ಲೂಡ್ ಮಾಡಿದ್ದು ಬಂದ್ಬಿಟ್ಟು ಸನ್ ಲೈಟ್. ಬಿಕಾಸ್ ಇವಾಗಂತೂ ಆಲ್ಮೋಸ್ಟ್ ಎವ್ರಿ ಒನ್ ಆರ್ ಸಫರಿಂಗ್ ಫ್ರಮ್ ವೈಟಮಿನ್ ಡಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಆಲ್ಮೋಸ್ಟ್ 5 minutes ನಾನು ಹೋಗ್ಬಿಟ್ಟು ಸನ್ ಹತ್ರ ನಿಂತ್ಕೋತೀನಿ ಟು ಗೆಟ್ ದಟ್ ವೈಟಮಿನ್ ಡಿ. ಸೊ ಈ ಥರ ಮಾಡೋದ್ರಿಂದ ನಮ್ಮ ಹೇರ್ ಫಾಲ್ ರೆಡ್ಯೂಸ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಹೇರ್ ರೀಗ್ರೋತ್ಗೆ ಮೇನ್ ಆಗಿ ಅದು ನಮಗೆ ಜಾಸ್ತಿ ಇಂಪ್ರೂವ್ಮೆಂಟ್ ನೋಡೋಕೆ ಸಿಗುತ್ತೆ. ನೆಕ್ಸ್ಟ್ ನನ್ನ ರೂಟೀನಲ್ಲಿ ಆ್ಯಡ್ ಮಾಡಿರುವಂಥ ಹ್ಯಾಬಿಟ್ ಬಂದ್ಬಿಟ್ಟು ಸ್ಕ್ಯಾಲ್ಪ್ ಮಸಾಜ್. ಮುಂಚೆ ನಾನು ಸಿಲಿಕಾನ್ ಬೇಸ್ ಸ್ಕ್ಯಾಲ್ಪ್ ಮಸಾಜನ್ನು ಯೂಸ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ನೋಡ್ಬಿಟ್ಟು ಆ ವಿಡಿಯೋನ ಹೇಳಿದ್ರು ಸಿಲಿಕಾನ್ಗಿಂತನೂ ವುಡನ್ ಸ್ಕ್ಯಾಲ್ಪ್ ಮಸಾಜರ್ ತುಂಬಾನೇ ಸಖತ್ತಾಗಿ ವರ್ಕ್ ಆಗುತ್ತೆ, ಟ್ರೈ ಮಾಡು ಅಂತ. ದಿಸ್ ರಿಯಲಿ ವರ್ಕ್ಸ್ ಬೆಟರ್ ದೆನ್ ಸಿಲಿಕಾನ್ ಒನ್ ಅಂತ ನನಗನ್ನಿಸ್ತು. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ನಾನು ಏನು ಬರ್ತಾ ಇದ್ದೆ ಅಂದರೆ ಸಿಲಿಕಾನ್ ಬೇಸ್ಡ್ ಸ್ಕ್ಯಾಲ್ಪ್ ಮಸಾಜರ್ನ ಕಂಪ್ಲೀಟ್ ನನ್ನ ತಲೆಯಲ್ಲಿ ಇಟ್ಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ನಾನು ಮಸಾಜ್ ಮಾಡ್ತಾ ಇದ್ದೆ. ದಟ್ ಈಸ್ ರಾಂಗ್. ಏನು ಮಾಡಬೇಕು ಅಂದರೆ ನೀವೇನಾದರೂ ಈ ಥರ ವುಡನ್ ಅಥವಾ ಯಾವುದೇ ಆದಂಥ ಸ್ಕ್ಯಾಲ್ಪ್ ಮಸಾಜರ್ನ ಯೂಸ್ ಮಾಡ್ತಾ ಇದ್ರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದನ್ನ ಇಟ್ಬಿಟ್ಟು ನಿಮ್ಮ ಹ್ಯಾಂಡ್ಸ್ನ ವಿತೌಟ್ ಶೇಕಿಂಗ್ ಸರ್ಕ್ಯುಲರ್ ಮೋಷನಲ್ಲೇ ಒಂದೇ ಪ್ಲೇಸಲ್ಲೇ ಇಟ್ಬಿಟ್ಟು ನೀವು ಮಸಾಜ್ ಮಾಡಬೇಕು. ನಿಮಗೆ ಈ ಸ್ಕ್ಯಾಲ್ಪ್ ಮಸಾಜರ್ದು ಇನ್ನೂ ಡೀಟೇಲ್ಡ್ ಇನ್ಫಾರ್ಮೇಷನ್ ಬೇಕು ಅಂದರೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಇದ್ರ ಬಗ್ಗೆನೇ ಡೆಡಿಕೇಟೆಡ್ ಶಾರ್ಟ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಸ್ಟೆಪ್ ಇನ್ ಮೈ ರೂಟೀನ್ ಇಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಇಟ್ಸ್ ಆಯಿಲಿಂಗ್. ತುಂಬ ಜನಕ್ಕೆ ಆಯಿಲ್ ಮಾಡೋದು ಇಷ್ಟನೇ ಇರಲ್ಲ ಬಿಕಾಸ್ ಹೇರ್ಸ್ ತುಂಬಾ ಆಯಿಲಿ ಆಗಿರುತ್ತೆ, ಅಥವಾ ಶಾಂಪೂ ಮಾಡ್ಬೇಕಾದ್ರೆ ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಪ್ಲೈ ಮಾಡಿರೋಂಥ ಆಯಿಲ್ನ ರಿಮೂವ್ ಮಾಡೋದಕ್ಕೆ ಅಂತ. ಬಟ್ ನಾನೇನು ಹೇಳ್ತೀನಿ ಅಂದರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಆಯಿಲಿಂಗ್ ಮಾಡಿ. ಬಿಕಾಸ್ ಆಯಿಲಿಂಗ್ ಮಾಡೋದ್ರಿಂದ ಸ್ಕ್ಯಾಲ್ಪ್ನ ನರಿಶ್ ಮಾಡಿ ಹೇರ್ ರೀಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಮೇನ್ ಆಗಿ ಅದು ಪ್ರೋಟೀನ್ ಲೀಕ್ನ ಸ್ಟಾಪ್ ಮಾಡುತ್ತೆ. ಮತ್ತು ಶಾಂಪೂ ಮಾಡ್ಬೇಕಾದ್ರೆ ಅಕಸ್ಮಾತ್ ನಿಮ್ಮ ಶಾಂಪೂಲಿ ಏನಾದರೂ ಕೆಮಿಕಲ್ಸ್ ಇದೆ ಅದರಿಂದ ಕೂಡ ನಿಮ್ಮ ಹೇರ್ಸ್ನ ಅದು ಪ್ರೊಟೆಕ್ಟ್ ಮಾಡಿ ನಿಮ್ಮ ಹೇರ್ಸ್ನ ಸಾಫ್ಟ್ ಮಾಡೋಕೆ ಕೂಡ ಹೆಲ್ಪ್ ಮಾಡುತ್ತೆ. ಇಷ್ಟೊತ್ತು ಹೇರ್ ಆಯಿಲಿಂಗ್ ಇಷ್ಟ ಇಲ್ಲದೆ ಇರೋರ ಬಗ್ಗೆ ಮಾತಾಡಿದ್ದಾಯ್ತು. ಈಗ ಹೇರ್ ಆಯಿಲಿಂಗ್ ಇಷ್ಟಪಟ್ಟು ಡೈಲಿ ಮಾಡೋರ ಬಗ್ಗೆ ಮಾತಾಡೋಣ. ಫಸ್ಟ್ ಥಿಂಗ್, ಡೈಲಿ ಹೇರ್ ಆಯಿಲಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ವೀಕ್ಲಿ ಟ್ವೈಸ್ ಮಾಡಿದ್ರೆ ಸಾಕು. ಆ್ಯಂಡ್ ಇನ್ನೊಂದೇನು ಅಂದರೆ 30 minutes ಅಥವಾ 1 hour ಬಾತ್ಗೆ ಹೋಗೋಕ್ಕಿಂತ ಮುಂಚೆ ಹೇರ್ ಆಯಿಲ್ ಮಾಡಿದ್ರೆ ಸಾಕು. ಬಟ್ ನೀವು ಹೇರ್ ಆಯಿಲಿಂಗ್ ಮಾಡಬೇಕು ಅಂತ ಏನು ಮಾಡ್ತೀರಾ ಅಂದರೆ ಲಿಟ್ರಲಿ ಓವರ್ ಆಯಿಲಿಂಗ್ ಮಾಡ್ತೀರಾ. ಸೊ ನೀವು ಹೇರ್ ಆಯಿಲ್ ಹಾಕೊಂಡ್ರೆ ಕಂಪ್ಲೀಟ್ ನಿಮ್ಮ ಫೇಸ್ ಮೇಲೆ ಎಲ್ಲನೂ ಸೋರ್ತಾ ಇರುತ್ತೆ. ಸೊ ಓವರ್ ಆಯಿಲಿಂಗ್ ಮಾಡೋದು ಕೂಡ ನಮ್ಮ ಹೇರ್ಸ್ನ ಡ್ಯಾಮೇಜ್ ಮಾಡುತ್ತೆ. ಅದು ಹೇಗೆ ಅಂದರೆ ನಮ್ಮ ರೂಟ್ಸ್ಗೆ ಅದು ಓವರ್ ಆಯಿಲು ಬರೋದ್ರಿಂದ ರೂಟ್ಸ್ ಎಲ್ಲ ಅದು ಕ್ಲಾಗ್ ಆಗಿಬಿಟ್ಟು ಹೇರ್ ಫಾಲ್ಗೆ ದಾರಿ ಮಾಡಿಕೊಡುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ಹೇರ್ ಆಯಿಲ್ ಮಾಡಿದಿರಲ್ಲ ಅಂತ ಹೇಳ್ಬಿಟ್ಟು 24 hours ಬಿಡೋದು ಅಥವಾ 2 days 3 days ಆದಮೇಲೆ ಸ್ನಾನ ಮಾಡೋದು ನೀವು ಮಾಡಿದ್ರೆ
ಮಾಡಿದ್ರೆ ನಾವು ಆಲ್ರೆಡಿ ಅಪ್ಲೈ ಮಾಡಿರೋಂಥ ಹೇರು ಡಸ್ಟ್ನ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರುತ್ತೆ. ಸೊ ಆ ಡಸ್ಟು ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗಿ ಅದು ಕೂಡ ನಮ್ಮ ಹೇರ್ ಫಾಲು, ಹೇರ್ ಬ್ರೇಕೇಜ್ಗೆ ದಾರಿ ಮಾಡಿಕೊಡುತ್ತೆ. ಸೊ ಅದಕ್ಕೆ ಪ್ರಾಪರಾಗಿ ಆಯಿಲಿಂಗ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಪರ್ಸ್ನಲಿ ಇಂಡಿ ವೈಲ್ಡ್ ಚಂಪಿ ಹೇರ್ ಆಯಿಲ್ ತುಂಬಾನೇ ಯೂಸ್ಫುಲ್ ಆಗಿದೆ ನನ್ನ ಹೇರ್ ಗ್ರೋತಲ್ಲಿ. ಇದರಲ್ಲಿ ರೋಸ್ಮೇರಿ ಆಯಿಲ್ ಇರೋದ್ರಿಂದ ನಮ್ಮ ಹೇರ್ಸ್ ರೀಗ್ರೋತ್ಗಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನಿಮ್ಗೇನಾದ್ರೂ ಹೇರ್ ಫಾಲ್ ಅಥವಾ ಹೇರ್ ಡ್ಯಾಮೇಜ್ ಪ್ರಾಬ್ಲಮ್ ಇದ್ರೆ ಗಿವ್ ಇಟ್ ಅ ಟ್ರೈ, ಇಟ್ ರಿಯಲಿ ವರ್ಕ್. ನೆಕ್ಸ್ಟ್ ಈಸ್ ಶಾಂಪೂಯಿಂಗ್. ಹೇರ್ ಫಾಲ್ಗೆ ಕರೆಕ್ಟ್ ಆಗಿರೋ ಶಾಂಪೂನ ಚೂಸ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ನೀವು ಶಾಂಪೂನ ಪರ್ಚೇಸ್ ಮಾಡಬೇಕಾದ್ರೆ ಈ ಪಾಯಿಂಟ್ಸ್ ಅದ್ರಲ್ಲಿ ಇರೋ ತರ ಮೇಕ್ ಶೋರ್ ಮಾಡಿ. ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅದರಲ್ಲಿ ಜಾಸ್ತಿ ಕೆಮಿಕಲ್ಸ್ ಇರಬಾರ್ದು, ಅದ್ರಲ್ಲೂ ಈ ಸಲ್ಫೇಟ್ ಮತ್ತೆ ಪ್ಯಾರಾಬಿನ್ ಫ್ರೀ ಇರುವಂತ ಶಾಂಪೂನೇ ಚೂಸ್ ಮಾಡಿ. ಅಂಡ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಹೇರ್ ಫಾಲ್ಗೆನೆ ಪರ್ಟಿಕ್ಯುಲರ್ ಆಗಿ ಶಾಂಪೂನ ಮೇಡಪ್ ಮಾಡಿರಬೇಕು. ಬಿಕಾಸ್ ನಿಮಗಿರೋ ಪ್ರಾಬ್ಲಮ್ಮೇ ಹೇರ್ ಫಾಲ್ ಆಗಿರೋದ್ರಿಂದ ದಟ್ ಶುಡ್ ಬಿ ದೇರ್. ಅಂಡ್ ಇನ್ನೊಂದೇನು ಅಂದ್ರೆ ತುಂಬಾ ಜಾಸ್ತಿ ಫೋಮು ಅದು ಕ್ರಿಯೇಟ್ ಮಾಡಬಾರ್ದು. ಲೈಕ್ ಸ್ನಾನ ಮಾಡಬೇಕಾದ್ರೆ ತುಂಬಾನೇ ಜಾಸ್ತಿ ಫೋಮ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಅಂತಾನೆ ಅರ್ಥ. ಅಂಡ್ ಇನ್ನೊಂದು ಬಂದ್ಬಿಟ್ಟು ತುಂಬಾ ಜಾಸ್ತಿ ಫ್ರೇಗ್ರೆನ್ಸ್ ಅದ್ರಲ್ಲಿ ಇರಬಾರ್ದು. ಸೊ ಈ ತರ ಇದೆಲ್ಲ ಪಾಯಿಂಟ್ಸ್ ಅದ್ರೊಳಗಡೆ ಇನ್ಕ್ಲೂಡ್ ಆಗಿದೆ ಅಂತ ನೋಡಿ ಮೇಕ್ ಶೋರ್ ಮಾಡಿ ನೀವು ಶಾಂಪೂನ ಚೂಸ್ ಮಾಡಬೇಕಾಗತ್ತೆ. ನನಗೆ ಪರ್ಸ್ನಲಿ ಯಾವ ಶಾಂಪೂ ಜಾಸ್ತಿ ಯೂಸ್ಫುಲ್ ಆಗಿದ್ದು ಅಂದ್ರೆ ವಿಶ್ಕೇರ್ ಅವರ ಆಂಟಿ ಹೇರ್ ಫಾಲ್ ಶಾಂಪೂ. ಈ ಶಾಂಪೂ ನಂಗೆ ತುಂಬಾನೇ ಸಖತ್ತಾಗಿರೋ ರಿಸಲ್ಟ್ ನ ಕೊಟ್ಟಿದೆ. ಅಂಡ್ ಈ ಶಾಂಪೂ ಬಗ್ಗೆ ನಾನು ಆಲ್ಮೋಸ್ಟ್ 5 to 6 ವಿಡಿಯೋಸ್ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಅದರಲ್ಲೂ ಕೂಡ ಹೇಳಿದ್ದೀನಿ ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್ ಅಂತ. ನಿಮ್ದೇನಾದ್ರೂ ರೀಸೆಂಟ್ ಆಗಿ ಹೇರ್ ಫಾಲ್ ಸ್ಟಾರ್ಟ್ ಆಗಿದ್ರೆ ಇದೊಂದೇ ಶಾಂಪೂ ಅದನ್ನ ಕ್ಲಿಯರ್ ಮಾಡ್ಬಿಡುತ್ತೆ. ನಾನು ಈ ಶಾಂಪೂ ಬಗ್ಗೆ ಮಾತಾಡಿದಾಗೆಲ್ಲ ಒಂದು ಕಂಪ್ಲೇಂಟ್ ಬರ್ತದೆ, ಏನು ಅಂದ್ರೆ ಈ ಶಾಂಪೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಸ್ಕ್ಯಾಲ್ಪ್ ಆಯಿಲಿ ಆಗಕ್ಕೆ ಸ್ಟಾರ್ಟ್ ಆಗೋಗಿದೆ ಅಂತ ಹೇಳ್ತೀರಾ. ದಟ್ ಈಸ್ ಬಿಕಾಸ್ ನಿಮ್ಮ ಸ್ಕ್ಯಾಲ್ಪು ಆಯಿಲಿ ಸ್ಕ್ಯಾಲ್ಪ್ ಇರುತ್ತೆ. ಇವನ್ ನಂದು ಕೂಡ ಆಯಿಲಿ ಸ್ಕ್ಯಾಲ್ಪು. ನಾನೇನ್ ಮಾಡ್ತೀನಿ ಅಂದ್ರೆ ವೀಕ್ಲಿ ಟ್ವೈಸ್ ನಾನು ಈ ಶಾಂಪೂನ ಯೂಸ್ ಮಾಡ್ತೀನಿ. ಇದ್ರ ಜೊತೆಲಿ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಈ ತರ ಇದು ಲಾರಿಯಲ್ ಪ್ಯಾರಿಸ್ ಅವರ ಕ್ಲಿಯರಿಂಗ್ ಶಾಂಪೂನ ಯೂಸ್ ಮಾಡ್ತೀನಿ. ಸೊ ಈ ತರ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪಲ್ಲಿ ಆಗಿರೋಂಥ ಬಿಲ್ಡಪ್ ಆಗಿರ್ಲಿ ಅಥವಾ ಆಯಿಲಿ ಸ್ಕ್ಯಾಲ್ಪ್ ಆಗಿರೋದ್ರಿಂದ ಬೇಗ ಬಿಲ್ಡಪ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನ ಈಸಿಯಾಗಿ ರಿಮೂವ್ ಮಾಡೋದು. ಕ್ಲಾರಿಫೈಯಿಂಗ್ ಶಾಂಪೂನ ಓನ್ಲಿ ಆಯಿಲ್ ಸ್ಕ್ಯಾಲ್ಪರ್ ಅಷ್ಟೇ ಯೂಸ್ ಮಾಡ್ಬೇಕಾ ಅಂದ್ರೆ ನೋ, ಯಾವ ಸ್ಕ್ಯಾಲ್ ಟೈಪ್ ಆಗಿರೋರು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾಕಂದ್ರೆ ಇತ್ತೀಚೆಗೆ ನಾವು ಲಿವ್ ಇನ್ ಕಂಡೀಷನರು, ವ್ಯಾಕ್ಸ್ ಸ್ಟಿಕ್ಕು, ಸ್ಟೈಲಿಂಗ್ ಮೂವ್ಸ್ ಆಗಿರ್ಬೋದು ಅಥವಾ ಏನೋ ಹೀಟ್ ಪ್ರೊಟೆಕ್ಟಿಂಗ್ ಸ್ಪ್ರೇಸ್ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಸ್ಕ್ಯಾಲ್ಪ್ ಬಿಲ್ಡಪ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವ ತರ ಸ್ಕ್ಯಾಲ್ಪರ್ ಆಗಿರೋದ್ರಿಂದ ಯೂಸ್ ಮಾಡ್ಬೋದು. ಬಿಕಾಸ್ ಅದರಲ್ಲಿ ನಮ್ಮ ಹೇರ್ ಅಲ್ಲಿ ಆಗಿರುವಂತ ಸ್ಕ್ಯಾಲ್ಪ್ ಬಿಲ್ಡಪ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡಿಬಿಡುತ್ತೆ. ಬಟ್ ನಿಮ್ದೇನಾದ್ರೂ ಡ್ರೈ ಸ್ಕ್ಯಾಲ್ಪ್ ಆಗಿದ್ರೆ ಮಂತ್ಲಿ ಟ್ವೈಸ್ ಯೂಸ್ ಮಾಡಬೇಡಿ, ಒಂದ್ಸತಿ ಯೂಸ್ ಮಾಡಿ. ಬಿಕಾಸ್ ನಿಮ್ದು ಆಲ್ರೆಡಿ ಡ್ರೈ ಸ್ಕ್ಯಾಲ್ಪ್ ಆಗಿರೋದ್ರಿಂದ ನೀವು ಟ್ವೈಸ್ ಏನಾದ್ರೂ ಯೂಸ್ ಮಾಡಿದ್ರೆ ಸ್ಕ್ಯಾಲ್ಪ್ನ ಇನ್ನೂ ಜಾಸ್ತಿ ಡ್ರೈ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಈಸ್ ಕಂಡೀಷನರ್. ಐ ಲವ್ ಟು ಟಾಕ್ ಅಬೌಟ್ ಕಂಡೀಷನರ್ ಬಿಕಾಸ್ ಎಷ್ಟೊಂದು ಜನ ಈಗಲೂ ಅನ್ಕೊಂಡಿದ್ದಾರೆ ಕಂಡೀಷನರ್ ಹಾಕೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತ. ಇಟ್ಸ್ ನಾಟ್. ಕಂಡೀಷನರ್ನ ರಾಂಗ್ ವೇಯಲ್ಲಿ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ. ಬಿಕಾಸ್ ತುಂಬಾ ಜನ ಏನ್ ಮಾಡ್ತೀರಾ ಅಂದ್ರೆ ಕಂಡೀಷನರ್ನ ರೂಟ್ಸ್ ಇಂದ ಅಪ್ಲೈ ಮಾಡ್ತೀರಾ. ಸೊ ಅವಾಗ ಹೇರ್ ಫಾಲ್ ಆಗೇ ಆಗತ್ತೆ. ಹೇರ್ ಕಂಡೀಷನರ್ ಈಸ್ ಓನ್ಲಿ ಮೆಂಟ್ ಫಾರ್ ಯುವರ್ ಹೇರ್ ಲೆಂತ್. ಸೊ ಶಾಂಪೂ ಮಾಡಾದ್ಮೇಲೆ 5 to 10 minutes ನೀವು ಲೆನ್ಸ್ಗೆ ಮಾತ್ರ ಕಂಡೀಷನರ್ನ ಅಪ್ಲೈ ಮಾಡಿ ಬಿಟ್ಬಿಡಿ. ಆಮೇಲೆ ಆರಾಮಾಗಿ ವಾಶ್ ಆಫ್ ಮಾಡ್ಬೋದು. ಅಂಡ್ ಈ ತರ ಮಾಡೋದ್ರಿಂದ ನಿಮ್ಮ ಹೇರ್ಸ್ ಒಂಚೂರು ಫ್ರಿಜ್ ಆಗಲ್ಲ ಮತ್ತೆ ಟ್ಯಾಂಗಲ್ಡ್ ಆಗಲ್ಲ. ಸೊ ಕೂಮ್ ಮಾಡಿದಾಗ ಹೇರು ಬ್ರೇಕೇಜ್ ಕೂಡ ಆಗಲ್ಲ. ಸೊ ಈ ತರ ಕೂಡ ನಾವು ಹೇರ್ ಲಾಸ್ನ ಪ್ರಿವೆಂಟ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇರೋ ಕಂಡೀಷನರ್ ಬಂದ್ಬಿಟ್ಟು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಡಿಟ್ಯಾಂಗ್ಲಿಂಗ್ ಕಂಡೀಷನರ್. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಇದರಲ್ಲಿ ಯಾವುದೇ ರೀತಿಯಾದ ಹಾರ್ಶ್ ಕೆಮಿಕಲ್ಸ್ ಇಲ್ಲ. ಇಟ್ಸ್ ರಿಯಲಿ ಅ ಗುಡ್ ಒನ್ ಫಾರ್ ಮಿ. ನೆಕ್ಸ್ಟ್ ನಮ್ಮ ರೂಟೀನ್ ಅಲ್ಲಿ ಆಡ್ ಮಾಡಬೇಕಾಗಿರೋದು ಒಂದು ಒಳ್ಳೆ ಹೇರ್ ಗ್ರೋತ್ ಸಿರಮ್. ನೀವೊಂದು ಹೇರ್ ಗ್ರೋತ್ ಸಿರಮ್ನ ಪರ್ಚೇಸ್ ಮಾಡಬೇಕಾದ್ರೆ ಈ ಕ್ವಾಲಿಟೀಸ್ ಅದ್ರಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಬಂದ್ಬಿಟ್ಟು ಫ್ರೇಗ್ರೆನ್ಸ್ ಫ್ರೀ ಆಗಿರಬೇಕು ಅಂಡ್ ಹಾರ್ಮ್ಫುಲ್ ಕೆಮಿಕಲ್ಸ್ ಫ್ರೀ ಆಗಿರಬೇಕು. ಅಂಡ್ ಇನ್ನೊಂದು ಬಂದ್ಬಿಟ್ಟು ನಿಮ್ಮ ಸ್ಕ್ಯಾಲ್ಪ್ನ ಅದು ಯಾವುದೇ ಕಾರಣಕ್ಕೂ ಆಯಿಲಿ ಮಾಡಬಾರ್ದು. ಬಿಕಾಸ್ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಾವು ಡೈಲಿ ಹೆಡ್ ಬಾತ್ ಮಾಡಲ್ಲ. ಸೊ ಅವಾಗ ನಮ್ಮ ಸ್ಕ್ಯಾಲ್ಪ್ ಎಲ್ಲ ಆಯಿಲಿ ಆಗಿದ್ರೆ ನಮ್ಗೆ ಅದು ಮತ್ತೆ ಯೂಸ್ ಮಾಡಬೇಕು ಅಂತ ಕೂಡ ಅನ್ಸಲ್ಲ. ನಾನು ಯೂಸ್ ಮಾಡ್ತಾರೆ ಹೇರ್ ಗ್ರೋ ಸಿರಮ್ ಬಂದ್ಬಿಟ್ಟು ವಿಶ್ಕೇರ್ ಇಂದ. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನನಗೆ. ಅಂಡ್ ಇದನ್ನ ನಾನು ಮಾರ್ನಿಂಗ್ ಯೂಸ್ ಮಾಡಲ್ಲ, ಓನ್ಲಿ ನೈಟ್ ಯೂಸ್ ಮಾಡ್ತೀನಿ. ಮಲ್ಕೊಳ್ಳೋದಕ್ಕಿಂತ ಒಂದು 5-10 minutes ಮುಂಚೆ ಇದನ್ನ ಅಪ್ಲೈ ಮಾಡ್ಕೊಂಡು ಒಂದು 5 minutes ಮಸಾಜ್ ಮಾಡ್ಕೊಂಡು ಮಲ್ಕೋತೀನಿ. ಇದನ್ನ ನಾನು ಏನಾದರೂ ಮಾರ್ನಿಂಗ್ ಏನಾದರೂ ಯೂಸ್ ಮಾಡಿದ್ರೆ ನನ್ನ ಸ್ಕ್ಯಾಲ್ಪ್ ಆಲ್ರೆಡಿ ಆಯಿಲಿ ಆಗಿರೋದ್ರಿಂದ ಫಾರ್ಮುಲಾ ಎಷ್ಟೇ ಸಖತ್ತಾಗಿದ್ರು ನನ್ನ ಹೇರ್ಸ್ನ ಅಥವಾ ನನ್ನ ಸ್ಕ್ಯಾಲ್ಪ್ನ ತುಂಬಾನೇ ಆಯಿಲಿ ಮಾಡಿಬಿಡುತ್ತೆ. ಸೊ ಅದಕ್ಕೆ ನಾನು ಇದನ್ನ ನೈಟ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ರೂಟೀನ್ ಅಲ್ಲಿ ಆಡ್ ಮಾಡಬೇಕಾಗಿರೋದು ಒಂದು ಒಳ್ಳೆ ಎಕ್ಸ್ಫೋಲಿಯೇಟರ್. ಸೊ ನಾನು ಯೂಸ್ ಮಾಡ್ತಾರೋ ಎಕ್ಸ್ಫೋಲಿಯೇಟರ್ ಬಂದ್ಬಿಟ್ಟು ಗ್ಲೈಕೋಲಿಕ್ ಆಸಿಡ್, ಆರ್ಡಿನರಿ ಅವರ ಗ್ಲೈಕೋಲಿಕ್ ಆಸಿಡ್. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇವನ್ ಡ್ಯಾಂಡ್ರಫ್ ಇಂದ ಕೂಡ ಹೇರ್ ಲಾಸ್ ಆಗುತ್ತೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಮಂತ್ಲಿ ಒನ್ಸ್ ನಾನು ಇದನ್ನ ಯೂಸ್ ಮಾಡ್ತೀನಿ. ಯೂಸ್ ಮಾಡೋದು ಕೂಡ ವೆರಿ ಈಸಿ. ಜಸ್ಟ್ ನೀವು ಬಾತ್ಗೆ ಹೋಗೋಕ್ಕಿಂತ 30 minutes ಮುಂಚೆ ಓವರ್ ಆಲ್ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಒಂದು 30 minutes ಬಿಟ್ಬಿಟ್ಟು ಆಮೇಲೆ ಹೋಗಿ ಹೆಡ್ ಬಾತ್ ಮಾಡಿದ್ರೆ ಸಾಕು. ನಿಮ್ಮ ತಲೆಯಲ್ಲಿರುವಂಥ ಡ್ಯಾಂಡ್ರಫ್ ಆಗಿರ್ಬೋದು
ಆಗಿರ್ಬೋದು ಅಥವಾ ಬಿಲ್ಡಪ್ ಆಗಿರ್ಬೋದು ಎಲ್ಲದನ್ನು ರಿಮೂವ್ ಮಾಡಿ ನಿಮ್ಮ ಹೇರ್ ಗ್ರೋತ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನೀವು ರುಟೀನಲ್ಲಿ ಚೇಂಜ್ ಮಾಡ್ಕೊಬೇಕಾಗಿರೋದು ಹೆಡ್ಗೆ ಕೋಲ್ಡ್ ವಾಟರ್ ಬಾತ್. ಐ ನೋ ಇದು ತುಂಬಾನೇ ಕಷ್ಟ ಆಗುತ್ತೆ ಬಿಕಾಸ್ ನಮ್ಗೆಲ್ರಿಗೂ ಹಾಟ್ ವಾಟರ್ ಬಾತ್ ಇಷ್ಟ ಆಗುತ್ತೆ. ಐ ಆಮ್ ನಾಟ್ ಅ ಕೋಲ್ಡ್ ವಾಟರ್ ಪರ್ಸನ್. ನನಗೂ ಕೂಡ ಇದು ಚೇಂಜ್ ಮಾಡ್ಕೊಳಕ್ಕೆ ತುಂಬಾನೇ ಕಷ್ಟ ಆಯಿತು. ಬಟ್ ನಾನು ಇವೆಂಚುಲಿ ಏನು ಮಾಡ್ಕೊಂಡೆ ಅಂದರೆ ಫಸ್ಟ್ ಲ್ಯೂಕ್ ವಾರ್ಮ್ ವಾಟರ್ಗೆ ಶಿಫ್ಟ್ ಆದೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಕೋಲ್ಡ್ ವಾಟರ್ಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನಿಮಗೂ ಕಷ್ಟ ಆಗ್ಬೋದು, ಬಟ್ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಕೋಲ್ಡ್ ವಾಟರ್ ಹೆಡ್ ಬಾತ್ ಮಾಡೋದ್ರಿಂದ. ನೆಕ್ಸ್ಟ್ ಬಂದ್ಬಿಟ್ಟು ಟವಲ್. ನಿಮ್ಮ ಹತ್ರ ಇರೋ ನಾರ್ಮಲ್ ಟವಲ್ನ ಬಿಸಾಕ್ಬಿಟ್ಟು ಮೈಕ್ರೋ ಫೈಬರ್ ಟವಲ್ಗೆ ಸ್ವಿಚ್ ಆಗಿ. ಬಿಕಾಸ್ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಹೇರ್ಗೆ ಜಸ್ಟ್ ನಾವು ಈ ಥರ ಡ್ಯಾಬ್ ಥರ ಮಾಡಿದ್ರೆ ಸಾಕು. ಏನು ಎಕ್ಸೆಸ್ ವಾಟರ್ ಇದೆಯೋ ನಮ್ಮ ಹೇರಲ್ಲಿ ಅದನ್ನೆಲ್ಲ ಅದನ್ನು ಡ್ರೈನ್ ಮಾಡಿಬಿಡುತ್ತೆ. ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತೀರಾ ಅಂದರೆ ಹೇರ್ಸ್ನ ಒಳ್ಳೆ ನಾವು ಈ ಬಟ್ಟೆನ ಒಗ್ದಾದ್ಮೇಲೆ ಅದರೊಳಗಡೆ ಎಕ್ಸೆಸ್ ವಾಟರ್ನ ನಾವು ಈ ಥರ ಹೊಡೆದು ಏನು ವಾಟರ್ನ ಡ್ರೈನ್ ಮಾಡ್ತಿರಲ್ಲ, ಆ ಥರ ಮಾಡ್ತಾರೆ. ಪ್ಲೀಸ್ ಡೋಂಟ್ ಡೂ ದಟ್. ಬಿಕಾಸ್ ಆ ಥರ ಮಾಡೋದ್ರಿಂದ ನಮ್ಮ ಹೇರ್ ಬ್ರೇಕೇಜು ಮತ್ತು ಹೇರ್ ಫಾಲ್ಗೆ ನಾವೇ ದಾರಿ ಮಾಡ್ಕೊಡೋ ಥರ ಆಗುತ್ತೆ. ಏನೂ ಇಲ್ಲ, ಮೈಕ್ರೋ ಫೈಬರ್ ಟವಲ್ನ ತೊಗೊಂಡು ಈ ಥರ ಡ್ಯಾಬ್ ಮಾಡಿದ್ರೆ ಸಾಕು. ಆ್ಯಂಡ್ ಇನ್ನೂ ಸ್ವಲ್ಪ ಜನ ಈ ಥರ ಗ್ರೈಂಡ್ ಮಾಡ್ತೀರಾ. ಸೊ ಆ ಥರ ಗ್ರೈಂಡ್ ಮಾಡೋದ್ರಿಂದ ಫ್ರಿಕ್ಷನ್ ಕ್ರಿಯೇಟ್ ಆಗಿ ನಮ್ಮ ಹೇರ್ಸು ಫ್ರಿಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಡೂ ದಟ್. ಅಥವಾ ಇದನ್ನೇ ನೀವು ಮೈಕ್ರೋ ಫೈಬರ್ ಟವಲ್ನೇ ನಿಮ್ಮ ಹೇರ್ಸ್ನ ನೀಟಾಗಿ ಅದ್ರ ಜೊತೆನೆ ರೋಲ್ ಮಾಡಿ ಲೂಸಾಗಿ ಈ ಥರ ಇಟ್ಕೊಂಡ್ರೆ ಸಾಕು. ಸ್ವಲ್ಪ ತಾದ್ಮೇಲೆ ಎಕ್ಸಸ್ ವಾಟರ್ನೆಲ್ಲನೂ ಅದೇ ಹೀರ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ನೀವು ರೂಟೀನಲ್ಲಿ ಆ್ಯಡ್ ಮಾಡಬೇಕಾಗಿರೋದು ಒಂದು ಒಳ್ಳೆ ಡಿಟ್ಯಾಂಗಲ್ ಕೂಮ್. ನಿಮಗೆ ಗೊತ್ತಿರೋ ಹಾಗೆ ನಾನು ಈ ಪ್ಲಾಸ್ಟಿಕ್ ಕೂಮ್ಸ್ನೆಲ್ಲ ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಐ ಸ್ವಿಚ್ ಟು ವುಡನ್ ಕೂಮ್ಸ್ ಮತ್ತು ನೀಮ್ ಕೂಮ್ಸ್ಗೆ ಸ್ವಿಚ್ ಆಗಿದ್ದೀನಿ. ಬಟ್ ಡಿಟ್ಯಾಂಗಲ್ ಕೂಂಬ್ಗೆ ಅಂತಾನೆ ಈ ಸಿಲಿಕಾನ್ ಕೂಮ್ನ ಪರ್ಚೇಸ್ ಮಾಡಿದೆ. ಇದನ್ನು ಕೂಡ ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ ಯೂಸ್ ಮಾಡ್ತಾರೆ, ಅದನ್ನ ನೋಡ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ. ಯಾಕೆ ಅಂತಂದ್ರೆ ಡಿಟ್ಯಾಂಗಲ್ ಮಾಡಬೇಕಾದ್ರೆ ಅರ್ಧಕ್ಕರ್ಧ ಕೂದಲನ್ನ ನಾವೇ ನಮ್ಮ ಕೈಯಾರೆ ಕಿತ್ತಾಕ್ಬಿಟ್ಟಿರ್ತೀರಿ. ಸೊ ಅದಕ್ಕೆ ನಾನು ಇದನ್ನ ಡಿಟ್ಯಾಂಗಲ್ ಬ್ರಷ್ ಅಂತ ಹೇಳಿದ ತಕ್ಷಣ ಐ ವಾಂಟೆಡ್ ಟು ಟ್ರೈ. ಅದಕ್ಕೆ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಇನ್ನೊಂದು ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಡಿಟ್ಯಾಂಗಲ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ಪ್ರೇ ಬಾಟಲ್ನ ಇಟ್ಕೊಳ್ಳಿ, ವಾಟರ್ ಹಾಕ್ಕೊಂಡು ಅದನ್ನು ಕಂಪ್ಲೀಟ್ ನಿಮ್ಮ ಹೇರ್ಸ್ಗೆ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಈ ಡಿಟ್ಯಾಂಗಲ್ ಬ್ರಷಿಂದ ಡಿಟ್ಯಾಂಗಲ್ ಮಾಡಿ. ಸೊ ಈ ಥರ ಮಾಡೋದ್ರಿಂದ ಒಂದೇ ಒಂದು ಕೂದಲು ನಾವು ಕಿತ್ತಾಕದೆ ಈಸಿಯಾಗಿ ನಮ್ಮ ಹೇರ್ಸ್ನ ಡಿಟ್ಯಾಂಗಲ್ ಮಾಡ್ಬೋದು. ನೆಕ್ಸ್ಟ್ ನೀವು ಚೇಂಜ್ ಮಾಡಬೇಕಾಗಿರೋದು ಟೈಟಾಗಿ ಪೊನಿಟೇಲ್ಸ್ ಹಾಕೋದು ಅಥವಾ ಟೈಟ್ ಹೇರ್ ಸ್ಟೈಲ್ಸ್ ಹಾಕೋದನ್ನ ಸ್ಟಾಪ್ ಮಾಡಿ. ಬಿಕಾಸ್ ನೀವೇ ನೋಡ್ಬೋದು, ಸ್ವಲ್ಪ ಜನ ಟೈಟ್ ಹೇರ್ ಸ್ಟೈಲ್ಸ್ ಏನು ಹಾಕಿರ್ತಾರೋ ಅದ್ರಲ್ಲಿ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇರುತ್ತೆ. ಅದು ರೂಟ್ಸ್ನ ಅದು ಯಾವ ಥರ ಪುಲ್ ಮಾಡಿರುತ್ತೆ ಅಥವಾ ನೋಡೋಕ್ಕೆ ಗೊತ್ತಾಗ್ತಾ ಇರುತ್ತೆ ಅದೆಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ. ಸೊ ಸ್ಟಾಪ್ ಡೂಯಿಂಗ್ ದಟ್. ಬಿಕಾಸ್ ಆ ಥರ ಪುಲ್ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪು ಸೆನ್ಸಿಟಿವ್ ಇರುತ್ತೆ ಆ್ಯಂಡ್ ರೂಟ್ಸ್ ಕೂಡ ಲೂಸ್ ಆಗಿ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಾನು ಹೇಳೋ ಚೇಂಜಸ್ಸು ಯಾರಿಗೆಲ್ಲ ಈ ಸಿವಿಯರ್ ಹೇರ್ ಫಾಲ್ ಇದೆಯೋ ಅವ್ರಿಗೆ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ಈ ಹೀಟ್ ಅಪ್ಲೈನ್ಸಸ್ನ ಯೂಸ್ ಮಾಡ್ತಾ ಇದ್ರೆ ಸ್ಟಾಪ್ ಯೂಸಿಂಗ್ ನಾವು. ಇಲ್ಲಾಂದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ಹೆಡ್ನ ಬಾಯ್ಲ್ ಮಾಡ್ದಂಗೆ ಆಗುತ್ತೆ. ಹೇರ್ಸ್ ಇದ್ರೇನೆ ತಾನೇ ನಾವು ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಅಥವಾ ಹೇರ್ ಸ್ಟೈಲಿಂಗ್ ಮಾಡೋಕ್ಕಾಗೋದು. ಸೊ ಇವಾಗ ನೀವು ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ. ಏನಕ್ಕೆ ಅಂದರೆ ಹೇರ್ ಫಾಲ್ನ ಹೇಗೆ ರೆಡ್ಯೂಸ್ ಮಾಡೋದು ಅಥವಾ ನಿಮ್ಮದು ಹೇರ್ ವಾಲ್ಯೂಮ್ನ ಹೇಗೆ ವಿನ್ ಬ್ಯಾಕ್ ಮಾಡೋದು ಅನ್ನೋದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಇವನ್ ನಾನು ಕೂಡ ಆಲ್ಮೋಸ್ಟ್ 4 to 5 years ತನಕ ಯಾವುದೇ ರೀತಿಯಾದ ಹೀಟ್ ಅಪ್ಲೈನ್ಸಸ್ನ ಯೂಸ್ ಮಾಡಿಲ್ಲ. ಇವೊಂದು ನಂದು ಹೇರ್ ಫಾಲ್ ಅವಾಗ ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ರೂ ಕೂಡ. ಸೊ ನಾನು ನಿಮ್ಗೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಂದ್ಸತಿ ನಿಮ್ಮ ಹೇರು ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆದಮೇಲೆ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ ಫಾರ್ ಯುವರ್ ಹೇರ್. ಬಟ್ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದ ಹೇರ್ ಅಪ್ಲೈನ್ಸಸ್ ಇವೊಂದು ನೀವು ಹೀಟ್ ಪ್ರೊಟೆಕ್ಟರ್ನ ಹಾಕಿ ನೀವು ಹೇರ್ ಅಪ್ಲೈನ್ಸಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೂ ಸ್ಟಾಪ್ ಯೂಸಿಂಗ್ ದಟ್. ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಹೀಟ್ ಅಪ್ಲೈನ್ಸಸ್ಗೆ ಆಲ್ಟರ್ನೇಟಿವ್ ಆಗಿರುವಂಥ ಪ್ರಾಡಕ್ಟ್ಸ್ನ ಚೂಸ್ ಮಾಡಿ. ಲೈಕ್ ನಿಮ್ಗೆ ಏನಾದರೂ ಹೇರ್ಸ್ ಕರ್ಲ್ ಮಾಡಬೇಕು ಅಂದರೆ ಹೀಟ್ಲೆಸ್ ಕರ್ಲರ್ಸ್ ಬರುತ್ತೆ. ಈ ಥರ ಓವರ್ನೈಟ್ ಯೂಸ್ ಮಾಡಿದ್ರೆ ಸಾಕು, ಮಾರ್ನಿಂಗ್ ಅಷ್ಟಲ್ಲಿ ನಿಮ್ಮ ಹೇರ್ಸ್ ಎಲ್ಲಾನು ಕರ್ಲ್ ಆಗೋಗಿರುತ್ತೆ. ಅಥವಾ ನಿಮ್ಮ ಹೇರ್ಸ್ನ ಏನಾದರೂ ಸೆಟ್ ಮಾಡಬೇಕು ಅಂದರೆ ಈ ಥರ ರೋಲರ್ಸ್ ಬರುತ್ತೆ. ಜಸ್ಟ್ ನಿಮ್ಮ ಹೇರ್ಸ್ಗೆ ನೀವು ಈ ಥರ ಇಟ್ಬಿಟ್ಟು ರೋಲ್ ಮಾಡಿದ್ರೆ ಸಾಕು, ಮಾರ್ನಿಂಗ್ ಎದ್ದೋಳೋ ಅಷ್ಟರಲ್ಲಿ ನಿಮ್ಮ ಹೇರ್ಸು ಸೆಟ್ ಆಗೋಗಿರುತ್ತೆ. ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಈ ಹೇರ್ ಫಾಲ್ ಪೀರಿಯಡಲ್ಲಿ ನೀವು ಎಷ್ಟು ನಿಮ್ಮದು ನ್ಯಾಚುರಲ್ ಹೇರ್ಸ್ನ ಎನ್ಹಾನ್ಸ್ ಮಾಡೋಕ್ಕಾಗುತ್ತೋ ಅದನ್ನೇ ಎನ್ಹಾನ್ಸ್ ಮಾಡ್ಕೊತಾ ಹೋಗಿ, ರ್ಯಾದರ್ ದೆನ್ ಎನಿ ಹೀಟ್ ಅಪ್ಲೈಯನ್ಸಸ್. ನಮಗೆ ಹೇರ್ನ ಎನ್ಹಾನ್ಸ್ ಮಾಡೋದಕ್ಕೆ ಯೂಸ್ ಆಗದೆ ಮೇನಾಗಿ 2 ಪ್ರಾಡಕ್ಟ್ಸ್. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಕಂಡೀಷ್ನರ್, ನಾನು ಆಲ್ರೆಡಿ ಮಾತಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಮಾಸ್ಕ್. ನಾನು ಯೂಸ್ ಮಾಡ್ತಾ ಇರೋದು ಲಾರಿಯಲ್ ಪ್ಯಾರಿಸ್ ಅವರ ಮಾಸ್ಕ್. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮ್ದೇನಾದ್ರೂ ಸ್ಟ್ರೈಟ್ ಹೇರ್ಸ್ ಇದ್ರೆ ನಿಮ್ಮ ಹೇರ್ಸ್ನ ಅದೇ ತರ ಸ್ಟ್ರೈಟ್ ಆಗಿ ಇಡೋದಕ್ಕೆ ಬಿಡುತ್ತೆ. ನಿಮ್ದೇನಾದ್ರೂ ಕರ್ಲಿ ಹೇರ್ಸ್ ಇದ್ರೆ ಅದಕ್ಕೆ ಬೌನ್ಸಿನೆಸ್ನ ಆ್ಯಡ್ ಮಾಡುತ್ತೆ. ಆ್ಯಂಡ್ ವೇವಿ ಹೇರ್ಸ್ ಇದ್ರೆ ಅದನ್ನ ವೇವಿ ಆಗಿ ಇರೋಕ್ಕೆ ಬಿಡುತ್ತೆ. ಸೊ ಈಗ ಇತ್ತೀಚೆಗೆ ಇನ್ನು ಲಿವ್ ಇನ್ ಕಂಡೀಷ್ನರ್ ಅಂತ ಕೂಡ ಬಂದಿದೆ. ಅದೇನು ಮಾಡುತ್ತೆ ಅಂದರೆ, ನಿಮ್ಮ ಹೇರ್ಸ್ಗೆ
ಡೆಫಿನಿಷನ್ನ ಕೊಡುತ್ತೆ. ನಾರ್ಮಲ್ ಕಂಡೀಷ್ನರ್ ಆದರೆ ನಾವು ಅದನ್ನು ವಾಶ್ ಆಫ್ ಮಾಡಿಬಿಡ್ತೀವಿ. ಅದೇ ಲೀವ್-ಇನ್ ಕಂಡೀಷ್ನರ್ನ ಸ್ನಾನ ಎಲ್ಲ ಮಾಡಿ ಬಂದಮೇಲೆ ವೆಟ್ ಹೇರ್ಸ್ ಮೇಲೆ ಅದೇ ಥರ ಅಪ್ಲೈ ಮಾಡಿದ್ರೆ ಬಿಟ್ಟರೆ ಸಾಕು. ಸೊ ನಾನು ಯೂಸ್ ಮಾಡ್ತಾ ಇರೋ ಅಂತ ಲಿವ್-ಇನ್ ಕಂಡೀಷ್ನರ್ ಬಂದ್ಬಿಟ್ಟು ಮಾಕ್ಸಿ ಅವ್ರದ್ದು. ಇನ್ನೂ ಸ್ವಲ್ಪ ಜನ ಜಸ್ಟ್ ಅವ್ರ ಹೇರ್ಸು ಫ್ರಿಝಿ ಆಗಿದೆ ಅಂತ ಹೇಳ್ಬಿಟ್ಟು ಹೇರ್ನ ಸ್ಟ್ರೈಟ್ ಮಾಡ್ತಾರೆ. ನೀವು ಏನಾದರೂ ಅದೇ ಪ್ರಾಬ್ಲಮಿಂದ ಸಫರ್ ಮಾಡ್ತಾ ಇದ್ರೆ ಜಸ್ಟು ಹೇರ್ ಸಿರಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಯಾವುದೇ ಸಿರಮ್ ಇದ್ರೂ ಯೂಸ್ ಮಾಡ್ಬೋದು, ಬಟ್ ನಾನು ಪರ್ಟಿಕ್ಯುಲರ್ಗೆ ಈ 2 ಸಿರಮ್ನ ಯೂಸ್ ಮಾಡ್ತೀನಿ. ಒಂದು ಬಂದ್ಬಿಟ್ಟು ನೆಕ್ಸಸ್ ಅವ್ರದ್ದು, ಇನ್ನೊಂದು ಬಂದ್ಬಿಟ್ಟು ಬಯೋಲೇಜ್ ಅವ್ರದ್ದು. ನೆಕ್ಸಸ್ ಸ್ವಲ್ಪ ಪ್ರೈಸಿ ಆಗಿದೆ ಅಂಡ್ ಇಟ್ ವರ್ಕ್ಸ್ ರಿಯಲಿ ಗುಡ್. ಒಂದೇ ಒಂದು ಪಂಪ್ ಅಪ್ಲೈ ಮಾಡಿದ್ರೆ ಸಾಕು. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಯೋಲೇಜ್, ಇದು ಕೂಡ ಸೂಪರ್ ಆಗಿದೆ ಅಂಡ್ ಕಾಸ್ಟ್ ಫ್ರೆಂಡ್ಲಿ ಕೂಡ. ಇದು ಏನಿಲ್ಲ, ಜಸ್ಟ್ 3 to 4 ಡ್ರಾಪ್ಸ್ನ ಹಾಕೊಂಡು ಕಂಪ್ಲೀಟಲಿ ಫಸ್ಟ್ ಪಾಮಲ್ಲಿ ರಬ್ ಮಾಡಿಬಿಟ್ಟು ಜಸ್ಟ್ ಹೇರ್ ಲೆನ್ಸ್ಗೆ ಈ ತರ ಅಪ್ಲೈ ಮಾಡಿದ್ರೆ ಸಾಕು. ಶೈನಿ ಮತ್ತೆ ಫ್ರಿಸ್ ಫ್ರೀ ಆಗುತ್ತೆ. ನಾನು ಹೇಳಿರೋಂಥ ರೂಟೀನ್ನ ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ವಿತಿನ್ ವೀಕಲ್ಲೇ ನಿಮ್ಗೆ ಇಂಪ್ರೂವ್ಮೆಂಟ್ ನೋಡಕ್ ಸಿಗುತ್ತೆ. ಅಂಡ್ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ, ಅದು ಯಾವ್ದು ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗಿ ರಿಸಲ್ಟ್ ಸಿಕ್ಕಿದೆ ಅಂತ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಅದು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.